ರಾಕ್ಲೈನ್ ಸರ್ ಮಾತಾಡ್ತಾ ಒಂದು ನಮ್ಮ ಹಿರಿಯರಲ್ಲಿದ್ದ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್ ಮೊನ್ನೆ. ಸೊ ಅದೇ ರೀತಿ ನಮ್ಮ ಹಿರಿಯ ನಟರಲ್ಲಿದ್ದಂಥ ಒಗ್ಗಟ್ಟು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ರು. ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಕಲಾವಿದರು ನಟ ನಟಿಯರು ಆಗಿದ್ದಾರೆ ಮೇಡಮ್. ಈ ಪೂಜೆ ಬಗ್ಗೆ ಏನು ಹೇಳ್ತಾರೆ? ಇದು ಸ್ವಲ್ಪ ಬೇಜಾರಿನ ವಿಷಯನೇ. ಯಾಕೆಂದರೆ ಅಂಬರೀಷ್ ಅವರ ಒಂದು 20 ವರ್ಷದ ಎಫರ್ಟು, ಶ್ರಮ ಈ ಒಂದು ಕಲಾವಿದರ ಭವನ ಆಗೋಕ್ಕೆ ಅವರ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು, ಇದನ್ನು ಒಂದು ಕನಸನ್ನು, ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರು ಆವಾಗ್ಲೂ ಫಸ್ಟು ಇನಾಗ್ರೇಷನ್ ನಡೆದಾಗ ಎಲ್ಲ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು, ಇದು ನನಗೋಸ್ಕರ ಅಲ್ಲ, ನಾನಿರೋದಿಲ್ಲ, ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು, ಕಲಾವಿದರಿಗೆ ಎಲ್ಲರೂ ಒಟ್ಟಾಗಿ ಸೇರೋಕ್ಕೆ ಒಂದು ಸೂರು ಬೇಕು ನಮ್ಮಲ್ಲಿ, ಅದು ಇಲ್ಲ, ಬೇರೆ ಎಲ್ಲ ಇಂಡಸ್ಟ್ರೀಲಿದೆ, ನಮ್ಮಲ್ಲಿ ಆಗಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮಾಡಿದ್ದು. ಉಳಿದಿದ್ದು ಅವ್ರಿಗೆಲ್ಲರಿಗೂ ಬಿಟ್ಟಿದ್ದು. ಓಕೆ, ಕಲಾವಿದರ ಸಂಘದ ಚುನಾವಣೆ ವಿಚಾರವಾಗಿ ಅವರು ಕೋರ್ಟ್ಗೆ ಹೋಗಿದ್ದಾರೆ ಮೇಡಮ್. ನೋಡಿ, ಇದಕ್ಕೂ ನಮಗೆ ಸಂಬಂಧನೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಯಾರು ಕಮಿಟಿಲಿದ್ದಾರೆ, ಮೆಂಬರ್ಸ್ ಯಾರಿದ್ದಾರೆ, ಸೆಕ್ರೆಟ್ರಿ, ಟ್ರೆಷರರ್ ಎಲ್ಲ ಇದ್ದಾರೆ, ಅವ್ರ ಹತ್ರ ನಿಮ್ಮ ಮಾಹಿತಿ ತೊಗೊಂಡ್ರೆ ಬೆಟ್ರ್. ನಾನಷ್ಟು ಅಂಬರೀಷ್ ಅವರು ಅಂಬರೀಷ್ ಅವರು ಇದ್ದಾಗಲೂ ನಾನಷ್ಟು ಅಂದರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಈಗಲೂ ಆಗೋದು ಸರಿ ಹೋಗಲ್ಲ. ಮುಂದಕ್ಕೆ ಏನು ನಡೆಯುತ್ತೆ, ಎಲೆಕ್ಷನ್ ನಡೀಲೇಬೇಕು. ನಾನು 3 ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ, ಒಂದು ವ್ಯವಸ್ಥಿತವಾಗಿ ನಾವು ಇಲ್ಲ ಎಲೆಕ್ಷನ್ ಮಾಡಬೇಕು, ಅದೇನೆಲ್ಲ ನಾರ್ಮ್ಸು ಗೈಡ್ಲೈನ್ಸ್ ಇದೆ ಅದನ್ನು ಫಾಲೋ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಅಂಬರೀಷ್ ಅವರ ಹೆಸರಿಗೆ, ಅವರು ಪಟ್ಟ ಕಷ್ಟಕ್ಕೆ ಒಂದೇ ಒಂದು ಕಪ್ಪು ಚುಕ್ಕಿ ಆದರೂ ಕಳಂಕನಾದರೂ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅನ್ನೋವಂಥ ಮಾತನ್ನು ನಾನು ಹೇಳಿದ್ದೀನಿ. ಮುಂದಕ್ಕೆ ಅದು ನಡೆಯುತ್ತೆ, ಖಂಡಿತ ಅದು ನಡೆಯುತ್ತೆ. ಅದು ಓಪನ್ ಆಗಿ ಪಾರದರ್ಶಕವಾಗಿ ನಡೀಬೇಕು, ಅದೊಂದಷ್ಟೇ.